ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರ ವಿಷಯದ 11ನೇ ಕ್ಲಾಸಿಗೆ ಸ್ವಾಗತ. ನಿನ್ನೆ ದಿನ ನಾವು ಅಧ್ಯಾಯ 3 ಸಾಮಾಜಿಕ ಪ್ರಕ್ರಿಯೆಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ನಿನ್ನೆ ನೋಡಿರ್ತಕ್ಕಂಥ ಒಂದು ಅಂಶ ಅಂದರೆ ಸಾಮಾಜಿಕ ಪ್ರಕ್ರಿಯೆಗಳ ಒಂದು ವ್ಯಾಖ್ಯೆ ಜೊತೆಗೆ ಸಾಮಾಜಿಕ ಪ್ರಕ್ರಿಯೆ ಪ್ರಕಾರಗಳಲ್ಲಿ ಸಹಕಾರದ ಕುರಿತು ಚರ್ಚೆ ಮಾಡಿದ್ವಿ. ಅದರಲ್ಲಿ ಸಹಕಾರ ಪದದ ಉತ್ಪತ್ತಿ, ಸಹಕಾರ ಎಂದರೇನು, ಅದಕ್ಕೆ ಸಂಬಂಧಪಟ್ಟ ವಿವಿಧ ವ್ಯಾಖ್ಯಾನಗಳು, ಜೊತೆಗೆ ಸಹಕಾರದ ಪ್ರಮುಖ ಲಕ್ಷಣಗಳು ಹಾಗೂ ಸಹಕಾರದ ಪ್ರಕಾರಗಳು, ಅದರಲ್ಲಿ ಪ್ರತ್ಯಕ್ಷ ಸಹಕಾರ ಮತ್ತು ಪರೋಕ್ಷ ಸಹಕಾರ, ಈ ಅಂಶಗಳ ಕುರಿತು ನಿನ್ನೆ ದಿನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ಅದರ ಮುಂದುವರೆದ ಭಾಗವಾಗಿ ಸಹಕಾರದ ಪ್ರಾಮುಖ್ಯತೆಗಳು ಅಂತಕ್ಕಂಥ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಸಹಕಾರ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾವ ರೀತಿ ಪ್ರಾಮುಖ್ಯತೆ ಹೊಂದಿದೆ ಅಂದರೆ, ಸಹಕಾರವು ಇಂದು ಒಂದು ಸಾಮಾಜಿಕ ಅಗತ್ಯತೆಯಾಗಿದೆ. ಜೊತೆಗೆ ಸಹಕಾರವು ಎರಡನೇದು ನಮ್ಮ ಜೈವಿಕ ಅಸ್ತಿತ್ವಕ್ಕೆ ಕೂಡ ಅಗತ್ಯವಾದದ್ದು. ಆಮೇಲೆ ಸಹಕಾರವು ಪ್ರಗತಿ ಸಾಧಿಸಲು ಸಹಾಯಕವಾದದ್ದು. ಆಮೇಲೆ ಸಹಕಾರವು ಅಂತಾರಾಷ್ಟ್ರೀಯ ವಿವಾದಗಳಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡುವುದು. ಜೊತೆಗೆ ಸಹಕಾರ ಮತ್ತು ಪರಸ್ಪರ ಅವಲಂಬನೆಯು ಒಟ್ಟಿಗೆ ಸಾಗುವಂಥವು ಅಂತಕ್ಕಂಥ 5 ಮುಖ್ಯವಾಗಿರ್ತಕ್ಕಂಥ ಸಹಕಾರದ ಪ್ರಾಮುಖ್ಯತೆಗಳನ್ನು ನಾವು ಇವತ್ತಿನ ದಿನ ಚರ್ಚೆ ಮಾಡೋಣ. ಇಲ್ಲಿ ಸಹಕಾರದ ಪ್ರಾಮುಖ್ಯತೆ ಅಂದರೆ, ಇವತ್ತು ಸಹಕಾರ ಮನುಷ್ಯನ ಸಮಾಜ ಅಥವಾ ಮಾನವ ಜೀವನ ನಿರಂತರವಾಗಿ ಮುಂದುವರಿಬೇಕು. ಮನುಷ್ಯ ಸಮಾಜ ಅಥವಾ ಈ ಸಮಾಜ ಸುದೀರ್ಘವಾಗಿ ಬಾಳಬೇಕಾದ್ರೆ ಅದು ಸಹಕಾರ ತತ್ವದ ಮೇಲೆ ಅವಲಂಬನೆ ಇದೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಮನುಷ್ಯ ಇವತ್ತು ಸಹಕಾರದ ಮನೋಭಾವನೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾನೆ. ಇಲ್ಲಿ ಸಹಕಾರ ಒಂದು ಸಾಮಾಜಿಕ ಅಗತ್ಯತೆಯಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ. ಯಾಕಂದರೆ ನಮ್ಮ ಸಾಮಾಜಿಕ ಜೀವನ ಇವತ್ತು ಸಹಕಾರ ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಅದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿ ನಿಲ್ತದೆ. ಮೆಕವರ್ ಮತ್ತು ಫೇಜ್ ಅವರು ಹೇಳ್ತಾರೆ, ಸಹಕಾರವಿಲ್ಲದೆ ಮತ್ತು ಸಮಾನ ಆಸಕ್ತಿಗಳ ಪೂರೈಕೆ ದೃಷ್ಟಿಯಿಂದ ಇತರರೊಂದಿಗೆ ಸಹಕರಿಸಿ ದುಡಿದಲ್ಲಿ ಮಾನವ ಇತರರೊಂದಿಗೆ ಸಹಜೀವನ ನಡೆಸಲಾರ. ಮನುಷ್ಯ ತನ್ನ ಜೀವನವನ್ನು ನಡೆಸಬೇಕಾದ್ರೆ ಇತರರೊಂದಿಗೆ ಸಹಕಾರದ ಮನೋಭಾವನೆ ಇಟ್ಕೊಂಡು ತನ್ನ ಒಂದು ಆಸಕ್ತಿಗಳ ಪೂರೈಕೆ ದೃಷ್ಟಿಯಿಂದ ಇತರರೊಂದಿಗೆ ಕೂಡಿ ದುಡಿಬೇಕಾಗ್ತದೆ. ಅಂದಾಗ ಮಾತ್ರ ಮನುಷ್ಯನ ಜೀವನ ಸುಗಮವಾಗ್ತದೆ. ಹೀಗಾಗಿ ಅದು ಸಾಮಾಜಿಕ ಅಗತ್ಯತೆಯಾಗಿದೆ ಅಂತ ಹೇಳ್ಬೋದು. ನಂತರ ಸಹಕಾರವು ನಮ್ಮ ಜೈವಿಕ ಅಸ್ತಿತ್ವಕ್ಕೂ ಕೂಡ ಅಗತ್ಯವಾದದ್ದು. ಅಂದರೆ ಸಹಕಾರ ಮುಖ್ಯವಾಗಿ ನಾವು ಒಂದು ಜೈವಿಕ ಅಸ್ತಿತ್ವಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಯಾವ ರೀತಿ ಅಂದರೆ, ಪ್ರಿನ್ಸ್ ಕ್ರೊಪಾಟ್ಕಿನ್ ಅಂತಕ್ಕಂಥ ರಷ್ಯಾದ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಸಹಕಾರದ ಹೊರತಾಗಿ ಬದುಕುವುದೇ ಅಸಾಧ್ಯ. ಮಾನವ ಜನಾಂಗದ ಮುಂದುವರಿಯುವಿಕೆ ದೃಷ್ಟಿಯಿಂದಲಾದರೂ ಸ್ತ್ರೀ ಪುರುಷರ ನಡುವೆ ಸಹಕಾರ ಇರಬೇಕಾಗುವುದು ಅನಿವಾರ್ಯವಾಗಿದೆ. ಅಂದರೆ ಇವತ್ತಿನ ಸಮಾಜದಲ್ಲಿ ಸಹಕಾರ ಇಲ್ಲದೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಮತ್ತೊಂದು ದೃಷ್ಟಿಯಿಂದ ನೋಡಬೇಕಾದ್ರೆ ಮಾನವ ಜನಾಂಗ ಮುಂದುವರಿಬೇಕಾದ್ರೆ ಸ್ತ್ರೀ ಪುರುಷರ ನಡುವೆ ಸಹಕಾರ ಇರಬೇಕಾದದ್ದು ಅನಿವಾರ್ಯ. ಯಾಕಂದರೆ ಈ 2 ಜನರ ನಡುವೆ ಸಹಕಾರದ ಮನೋಭಾವನೆ ಇರಲಿಲ್ಲ ಅಂದರೆ ಈ ಒಂದು ವ್ಯವಸ್ಥೆ ನಿಂತು ಹೋಗ್ಬೋದು. ಹೀಗಾಗಿ ಈ ಅನಿವಾರ್ಯತೆಯ ಕಾರಣದಿಂದಲೇ ಕುಟುಂಬ ಎಂಬ ಅತ್ಯಂತ ಪ್ರಾಥಮಿಕ ಸ್ವರೂಪದ ಸಮೂಹ ಹುಟ್ಟಿಕೊಂಡಿತು. ಅಂದರೆ ಮಾನವ ಸಮಾಜ ಜೀವನ ಮುಂದುವರಿಬೇಕು, ಮನುಷ್ಯ ಪೀಳಿಗೆ ಅಥವಾ ಮುಂದುವರಿಬೇಕಾದ್ರೆ ಸ್ತ್ರೀ ಪುರುಷರ ನಡುವೆ ಸಹಕಾರದ ಅಗತ್ಯ. ಈ ಕಾರಣದಿಂದಲೇ ಕುಟುಂಬ ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ ಅಂತ ಸಮಾಜಶಾಸ್ತ್ರ ಹೇಳ್ತಾರೆ. ಸಹಕಾರದ ತತ್ವದ ಆಧಾರದಲ್ಲಿ ಅದು ನಡೆಯುವುದು. ಆ ಕುಟುಂಬ ಅಂತಕ್ಕಂಥದ್ದು ಸಹಕಾರ ತತ್ವದ ಮೇಲೆ ನಡೆಯುವುದು. ಹೀಗಾಗಿ ಸಹಕಾರವು ಜೈವಿಕ ಮಟ್ಟದಲ್ಲಿಯೂ ಕಂಡುಬರುವುದು. ಆಮೇಲೆ 3ನೇದು, ಸಹಕಾರವು ಪ್ರಗತಿ ಸಾಧಿಸಲು ಸಹಾಯಕವಾಗಿದೆ. ಅಂದರೆ ಇಲ್ಲಿ ಸಹಕಾರವು ಸಮಾಜದ ಪ್ರಗತಿಗೆ ಅತಿ ಅವಶ್ಯಕವಾಗಿದೆ. ಕೃಷಿ, ಉದ್ದಿಮೆ, ಸಾರಿಗೆ, ಸಂಪರ್ಕ, ತಾಂತ್ರಿಕತೆ ಮೊದಲಾದ ಕ್ಷೇತ್ರಗಳಲ್ಲಿ ಸಹಕಾರವಿಲ್ಲದೆ ಪ್ರಗತಿ ಸಾಧಿಸುವುದು ಅಸಾಧ್ಯ. ಕೃಷಿ, ಉದ್ದಿಮೆ, ಸಾರಿಗೆ, ಸಂಪರ್ಕ, ತಾಂತ್ರಿಕತೆ ಮೊದಲಾದ ಕ್ಷೇತ್ರಗಳಲ್ಲಿ
ಈ ಸಹಕಾರ ಅಂತಕ್ಕಂಥ ಪರಿಕಲ್ಪನೆ ಅಥವಾ ಸಹಕಾರ ಅಂತಕ್ಕಂಥದ್ದು ಇರದೇ ಆದರೆ ಅಲ್ಲಿ ಹೆಚ್ಚಿಗೆ ನಾವು ಒಂದು ಪ್ರಗತಿ ಸಾಧಿಸಲು ಅಸಾಧ್ಯವಾಗ್ತದೆ. ಹೀಗಾಗಿ ಅಲ್ಲಿ ಈ ಕ್ಷೇತ್ರದಲ್ಲಿ ಸದಸ್ಯರ ನಡುವೆ ಸಹಕಾರ ಇರೋದ್ರಿಂದ ವ್ಯಕ್ತಿಗಳಲ್ಲಿ ಆ ಒಂದು ಕ್ಷೇತ್ರ ಬೆಳವಣಿಗೆ ಮಾಡಿದ್ದನ್ನು ಅಥವಾ ಆ ಕ್ಷೇತ್ರ ಬೆಳೆಯುತ್ತಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅನಂತರ 4ನೇದು, ಸಹಕಾರವು ಅಂತಾರಾಷ್ಟ್ರೀಯ ವಿವಾದಗಳಿಗೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು. ಅಂದರೆ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಭವ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಅಥವಾ ಇನ್ನಿತರ ಕೆಲವೊಂದಿಷ್ಟು ತಂಟೆ ತಕರಾರುಗಳು ಸಹಕಾರದ ಪರಿಕಲ್ಪನೆಯಲ್ಲಿ ಅವು ಬಗೆಹರಿಯುತ್ತವೆ. ಸಹಕಾರ ಎಂದು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಂಡುಬರ್ತದೆ. ವಿಶ್ವದಲ್ಲಿ ಶಾಂತಿ ಏರ್ಪಡಿಸಬೇಕಾದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ನಡುವೆ ಉನ್ನತ ಮಟ್ಟದಲ್ಲಿ ಸಹಕಾರ ಏರ್ಪಡಿಸಬೇಕು. ಅನೇಕ ಜಾಗತಿಕ ಸಮಸ್ಯೆಗಳಿಗೆ ಅಥವಾ ಕಲಹಗಳಿಗೆ ಸಹಕಾರವು ಶಾಶ್ವತ ಪರಿಹಾರವನ್ನು ಒದಗಿಸಬಲ್ಲುದು. ಹೀಗಾಗಿ ಸಹಕಾರ ಮತ್ತು ಪರಸ್ಪರ ಅವಲಂಬನೆ ಇವು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಮಹತ್ವ. ಸಹಕಾರ ಅಂತಕ್ಕಂಥದ್ದು ಮತ್ತು ಪರಸ್ಪರ ಅವಲಂಬನೆ ಒಟ್ಟಿಗೆ ಸಾಗುವು. ಇಲ್ಲಿ ಸಹಕಾರ ಮತ್ತು ಪರಸ್ಪರ ಅವಲಂಬನೆ ಆಧುನಿಕ ಜೀವನದ ಅನಿವಾರ್ಯತೆಗಳಲ್ಲೊಂದು. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಮುಖ್ಯ ಕಾರಣ ವ್ಯಕ್ತಿಗಳು, ಸಮೂಹಗಳು, ಸಮಾಜಗಳು ಹಾಗೂ ದೇಶದ ನಡುವಿನ ಪರಸ್ಪರ ಅವಲಂಬನೆ. ವಿಶ್ವ ರಾಷ್ಟ್ರದಂತಹ ಸಂಘಟನೆ ತನ್ನ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರಿ ವರ್ತನೆಯ ಉದ್ದೇಶವನ್ನು ಹೊಂದಿದೆ. ಅಂದರೆ ಸಹಕಾರದ ವರ್ತನೆಯನ್ನು ಮಾಡಬೇಕು, ಸಹಕಾರ ಬೆಳಿಬೇಕಂತಕ್ಕಂಥದ್ದು ಒಂದು ಅಂಶ. ಅಂದರೆ ಇವತ್ತು ಮನುಷ್ಯ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಹಕರಿಸಿ ಕೂಡಿಯೇ ತನ್ನ ಒಂದು ಆಸಕ್ತಿಗಳನ್ನು, ತನ್ನ ಒಂದು ಜೀವನದ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಹಾಯಕವಾಗೋದು. ಇಷ್ಟು ಸಹಕಾರದ ಪ್ರಾಮುಖ್ಯತೆ ಬಗ್ಗೆ ನೀವು ಈ 5 ಅಂಶಗಳನ್ನು ಬರಿಬೋದು. ಇನ್ನೊಂದು ಸಾಮಾಜಿಕ ಪ್ರಕ್ರಿಯೆಯ ಇನ್ನೊಂದು ಪ್ರಕಾರ ಸ್ಪರ್ಧೆ, ಕಾಂಪಿಟಿಷನ್. ಸ್ಪರ್ಧೆ ಅಂದರೆ ನೀವಂತಕ್ಕಂಥದ್ದು ಒಂದು ರೀತಿ ಯಾವುದೋ ಆಟದ ಸ್ಪರ್ಧೆ ಅಲ್ಲ, ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಪರ್ಧೆ. ಅಂದರೆ ಸಹಕಾರ ಇದ್ದಂತೆ ಸಮಾಜದಲ್ಲಿ ಸ್ಪರ್ಧೆಯೂ ಕೂಡ ಇದೆ. ಇದೊಂದು ಸಾರ್ವತ್ರಿಕ ಸಾಮಾಜಿಕ ಪ್ರಕ್ರಿಯೆ, ಅದರಲ್ಲಿ 2 ಮಾತಿಲ್ಲ. ತನ್ನ ಅಸ್ತಿತ್ವಕ್ಕಾಗಿ ಮಾನವ ನಡೆಸುವ ಹೋರಾಟದ ಫಲವಾಗಿರುವ ಸ್ಪರ್ಧೆ ಇಂದು ಮಾನವ ಅನೇಕ ಕ್ಷೇತ್ರಗಳನ್ನು ವ್ಯಾಪಿಸಿಕೊಂಡಿತು. ತನ್ನ ಅಸ್ತಿತ್ವಕ್ಕಾಗಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇವತ್ತು ನಿರಂತರವಾಗಿ ಸ್ಪರ್ಧೆಯಲ್ಲಿ ತೊಡಗಿರ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಅದು ಅನೇಕ ಕ್ಷೇತ್ರಗಳನ್ನು ಅದು ವ್ಯಾಪಿಸಿಕೊಂಡಿದೆ. ಎಲ್ಲ ವ್ಯಕ್ತಿಗಳು ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು ಅಸಾಧ್ಯವೆಂದು ಒಂದು ಸತ್ಯಾಂಶದ ಮೇಲೆ ಸ್ಪರ್ಧೆ ಆಧಾರಿತವಾಗಿರ್ತದೆ. ಅಂದರೆ ಎಲ್ಲರ ಬೇಡಿಕೆಗಳು ಎಲ್ಲ ರೀತಿ ಈಡೇರುತ್ತವೆ ಅನ್ನೋದಕ್ಕೆ ಅನುಭವದಿಲ್ಲ. ಇಲ್ಲಿ ಕೊರತೆಯ ಒಂದು ಮೂಲಕ ಸಮಾಜದಲ್ಲಿ ಸ್ಪರ್ಧೆ ಎದ್ದು ಕಾಣ್ತಿರ್ತದೆ. ಅಂದರೆ ಬೇಡಿಕೆ ಹೆಚ್ಚಾದಾಗ, ಪೂರೈಕೆ ಕಡಿಮೆ ಆದಾಗ ಅದನ್ನು ಪಡೆಯುವಂಥ ವ್ಯಕ್ತಿಗಳ ನಡುವೆ ಸ್ಪರ್ಧೆ ಉಂಟಾಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಪೂರೈಕೆಯಲ್ಲಿ ಸೀಮಿತವಾದಾಗ, ಜನರು ಸಾಮಾನ್ಯವಾಗಿ ಬಯಸ್ತಕ್ಕಂಥ ವಸ್ತುಗಳು ಪೂರೈಕೆ ಕಡಿಮೆ ಇದ್ದಾಗ ಸಮಾಜ ಅದನ್ನು ಪಡೀಲಿಕ್ಕೆ ಸಮಾಜದಲ್ಲಿ ಸ್ಪರ್ಧೆ ಅನಿವಾರ್ಯವಾಗ್ತದೆ. ಹೀಗೆ ಪರಿಮಿತ ಪ್ರಮಾಣದಲ್ಲಿ ಸಿಗುವ ವಸ್ತುಗಳಿಗಾಗಿ ವ್ಯಕ್ತಿಗಳೊಳಗೆ, ಸಮೂಹದೊಳಗೆ ನಡೆಯುವಂಥ ಸತತ ಹೋರಾಟವೇ ಸ್ಪರ್ಧೆ ಎನಿಸ್ಕೊಳ್ತದೆ. ಇನ್ನು ಸ್ಪರ್ಧೆಯ ಬಗ್ಗೆ ಕೆಲವೊಂದಿಷ್ಟು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೀಡಿದರು. ಆ ವ್ಯಾಖ್ಯಾನಗಳು ಯಾವ ರೀತಿ ಅವರು ವ್ಯಾಖ್ಯಾನಿಸ್ತಾರೆ ನೋಡಿ. ಸ್ಪರ್ಧೆ ಇದೊಂದು ಸಮಾಜದ ಸಾರ್ವತ್ರಿಕವಾಗಿರತಕ್ಕಂಥ ಒಂದು ಪ್ರಕ್ರಿಯೆ. ಈ ಸ್ಪರ್ಧೆಯನ್ನು ಖ್ಯಾತ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಬೈಸಾಂಜ್ ಮತ್ತು ಬೈಸಾಂಜ್ ಅಂತಕ್ಕಂಥವ್ರು ಈ ರೀತಿ ವ್ಯಾಖ್ಯಾನಿಸ್ತಾರೆ. ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ನೇಮಕ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರ ನಡುವೆ ನಡೆಯುವ ಹೋರಾಟವೇ ಸ್ಪರ್ಧೆ. ಇಲ್ಲಿ ಅವ್ರು ಹೇಳ್ತಾರೆ, ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ, ಅಂದರೆ ಎಲ್ಲರಿಗೂ ಸರಿಸಮಾನವಾಗಿ ಹಂಚಿಕೆ ಆಗದೇ ಇದ್ದಂಥ ಕೆಲವೊಂದಿಷ್ಟು, ಅದು ಅಧಿಕಾರ ಇರ್ಬೋದು, ಪ್ರೀತಿ ಇರ್ಬೋದು, ವಸ್ತು ಇರ್ಬೋದು, ಆಸ್ತಿ ಇರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಅವಶ್ಯಕ ಒಂದು ಉದ್ದೇಶ, ಇವುಗಳ ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆ ಇದ್ದಾಗ ಜನರ ನಡುವೆ ನಡೆಯುವಂಥ ಒಂದು ಹೋರಾಟವೇ ಸ್ಪರ್ಧೆ.
ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ಬೋದು. ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಯಾವುದೋ ಒಂದು ವಸ್ತು, ಈ ಉದಾಹರಣೆ ಯಾವುದೋ ಒಂದು ಹೊಸ ಒಂದು ಟೂ ವೀಲರ್ ಬೈಕ್ ಆಗಲಿ ಅಥವಾ ಇನ್ನಿತರ ಕೆಲವೊಂದಿಷ್ಟು ವಸ್ತುಗಳಾಗಲಿ ಮಾರ್ಕೆಟ್ನಲ್ಲಿ ಅದರ ಒಂದು ಪೂರೈಕೆ ಕಡಿಮೆ ಇದ್ದಾಗ, ಅದನ್ನು ಪಡೆಯುವಂಥ ಜನರು ಹೆಚ್ಚಿದ್ದಾಗ ಅಲ್ಲಿ ಅದನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಸ್ಪರ್ಧೆ ಉಂಟಾಗ್ತದೆ. ಈಗ ಅಧಿಕಾರಕ್ಕಾಗಿ ಕೂಡ ನಾವು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ನೋಡ್ತೀವಿ, ಇರತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಅಥವಾ ಶಾಸಕರಾಗಲಿಕ್ಕೆ ಅಥವಾ ಸಂಸದರಾಗಲಿಕ್ಕೆ ಅದು ಒಂದೊಂದೇ ಸ್ಥಾನ ಇರ್ತದೆ. ಅದನ್ನು ಪಡಲಿಕ್ಕೆ ಅನೇಕ ಜನ ಪೈಪೋಟಿಗೆ ಇರ್ತಾರೆ. ಅದನ್ನು ಕೂಡ ನಾವು ಸ್ಪರ್ಧೆ ಅನ್ಬೋದು. ಈಗ ಇದು ಪ್ರೀತಿ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ಬೋದು. ಅಂದರೆ ಒಬ್ಬ ಯುವತಿಯನ್ನು 3-4 ಜನ ಆಸೆಪಟ್ಟು ಅವಳನ್ನು ಪಡೆಯುವಂಥ ಉದ್ದೇಶದಿಂದ ಅವರವ್ರ ನಡುವೆ ನಡೀತಕ್ಕಂಥ ಒಂದು ಹೋರಾಟ, ಅದನ್ನು ನಾವು ಕೂಡ ಸ್ಪರ್ಧೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇಲ್ಲಿ ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ, ಪೂರೈಕೆ ಕಡಿಮೆ ಇದ್ದಾಗ ಅದನ್ನು ಬೇಡಿಕೆ ಹೆಚ್ಚಿದ್ದಾಗ, ಪೂರೈಕೆ ಕಡಿಮೆ ಇದ್ದಾಗ ಅದನ್ನು ಪಡೀಲಿಕ್ಕೆ ನಡೀತಕ್ಕಂಥ ಒಂದು ಸಂಘರ್ಷ ಅಂತ ಹೇಳ್ಬೋದು. ಇಲ್ಲಿ ಅದನ್ನು ಸ್ಪರ್ಧೆ ಅಂತೀವಿ. ಈಗ ಕಾಲೇಜಿನಲ್ಲಿರ್ತಕ್ಕಂಥದ್ದು ಒಂದು ರ್ಯಾಂಕ್, ಎಕ್ಸಾಮ್ನಲ್ಲಿ ಒಂದು ರ್ಯಾಂಕ್, ಅದನ್ನು ಪಡೀಲಿಕ್ಕೆ ಒಂದೇ ರ್ಯಾಂಕ್ ಇರ್ತದೆ, ಅದನ್ನು ಪಡೀಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಗಿರ್ತಾರೆ. ಈಗ ಯಾವುದೋ ಒಂದು ಕ್ರಿಕೆಟ್ ಒಂದು ಸ್ಪರ್ಧೆಯಲ್ಲಿ ಕೂಡ ಆ ಒಂದು ಪ್ರಥಮ ಸ್ಥಾನವನ್ನು ಪಡಿಬೇಕಾದ್ರೆ ಅಥವಾ ಮತ್ತೆ ಯಾವುದೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡಿಬೇಕು, ಇರೋದು ಒಂದೇ ಸ್ಥಾನ ಇರ್ತದೆ, ಅದನ್ನು ಪಡೀಲಿಕ್ಕೆ ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ಸಂಘರ್ಷ, ಅದನ್ನು ನಾವು ಸ್ಪರ್ಧೆ ಅಂತೀವಿ, ಹೋರಾಟ. ಆಮೇಲೆ ಎರಡನೇ ಸಮಾಜಶಾಸ್ತ್ರಜ್ಞರು ಎಸ್ ಬುಗಾರ್ಡ್ಸ್ ಅಂತಕ್ಕಂಥವ್ರು ಹೇಳ್ತಾರೆ, ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವಂಥ ಹೋರಾಟವೇ ಸ್ಪರ್ಧೆ. ಈಗಾಗಲೇ ನಾನು ಚರ್ಚೆ ಮಾಡಿದ್ದೀನಿ ಅದನ್ನೇ. ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪಡೆಯಲು ನಡೆಸುವಂಥ ಒಂದು ಹೋರಾಟವನ್ನು ನಾವು ಸ್ಪರ್ಧೆ ಅಂತೀವಿ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಇನ್ನು ಈ ಸ್ಪರ್ಧೆಯಲ್ಲಿ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ವ್ಯಾಖ್ಯಾನ. ಆ ವ್ಯಾಖ್ಯಾನ ಏನಿದೆ ಅಂದರೆ, ಇಲ್ಲಿ ಸ್ಪರ್ಧೆ ಹರ್ಟನ್ ಮತ್ತು ಹಂಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಇರ್ತಾರೆ. ಸ್ಪರ್ಧೆ ಎಂತಕ್ಕಂಥದ್ದು ಪ್ರತಿಸ್ಪರ್ಧೆಯನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಯತ್ನವೇ ಸ್ಪರ್ಧೆ. ಅಂದರೆ ಯಾರು ಪ್ರತಿಸ್ಪರ್ಧಿಗಳಿದ್ದಾರೆ ಆ ಪ್ರತಿಸ್ಪರ್ಧಿಗಳನ್ನು ಹಿಂದೆ ಹಾಕಿ ಆ ಒಂದು ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವಂಥ ಒಂದು ಪ್ರಯತ್ನ, ಅದನ್ನು ನಾವು ಸ್ಪರ್ಧೆ ಅಂತೀವಿ ಅಂತಕ್ಕಂಥದ್ದು ಹರ್ಟನ್ ಮತ್ತು ಹಂಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಪೂರೈಕೆಯಲ್ಲಿ ಕಡಿಮೆ ಇರತಕ್ಕಂಥ ವಸ್ತುವನ್ನು ಪಡೀಲಿಕ್ಕೆ ಒಂದು ಬೇಡಿಕೆ ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲರನ್ನ ಹಿಂದೆ ಸೆಳಿ ಅಥವಾ ಅವರನ್ನು ದುರ್ಬಲಗೊಳಿಸಿ ಆ ಪ್ರತಿಫಲದ ಮೇಲೆ ಸಾಮ್ಯತೆಯನ್ನು ಸ್ಥಾಪಿಸುವಂಥದ್ದು ಸ್ಪರ್ಧೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಮುಂದೆ ಸ್ಪರ್ಧೆಯ ಲಕ್ಷಣಗಳು ಅಂತೇ ಬರ್ತದೆ. ಆ ಸ್ಪರ್ಧೆಯ ಪ್ರಮುಖ ಲಕ್ಷಣಗಳಲ್ಲಿ ನಾವು ಸ್ಪರ್ಧೆ ಮತ್ತು ಕೊರತೆಯನ್ನು ನೋಡ್ತೀವಿ, ಸ್ಪರ್ಧೆ ಮತ್ತು ಸಂಪತ್ತನ್ನು ನೋಡ್ತೀವಿ, ಸ್ಪರ್ಧೆಯು ಸರ್ವವ್ಯಾಪಕವಾದದ್ದು ಅಂತಕ್ಕಂಥದ್ದನ್ನು ನೋಡ್ತೀವಿ, ಸ್ಪರ್ಧೆಯು ನಿರಂತರವಾದದ್ದು ಅಂತಕ್ಕಂಥದ್ದು ನೋಡ್ತೀವಿ. ಜೊತೆಗೆ ಸ್ಪರ್ಧೆ ಗತಿಶೀಲವಾಗಿದೆ ಅಂತ ಹೇಳ್ತಕ್ಕಂಥದ್ದು, ಸ್ಪರ್ಧೆಯು ನಿಯಮಗಳಿಗೆ ಬದ್ಧವಾಗಿರುತ್ತದೆ, ಸ್ಪರ್ಧೆಯು ಪ್ರಜ್ಞಾಪೂರ್ವಕವಲ್ಲದ ಕ್ರಿಯೆಯು ಆಗಿರಬಹುದು, ಆಮೇಲೆ ಸ್ಪರ್ಧೆಯು ರಚನಾತ್ಮಕವಾಗಿರ್ಬೋದು ಇಲ್ಲವೇ ವಿನಾಶಾತ್ಮಕವಾಗಿರ್ಬೋದು. ಜೊತೆಗೆ ಸ್ಪರ್ಧೆಯು ವೈಯಕ್ತಿಕ ಮತ್ತು ಅವೈಯಕ್ತಿಕ ಸ್ಪರ್ಧೆ ಆಗಿರ್ಬೋದು ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ 9 ಪ್ರಮುಖ ಲಕ್ಷಣಗಳು ಸ್ಪರ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥವಾಗಿವೆ. ಆ ಸ್ಪರ್ಧೆಗೆ ಸಂಬಂಧಪಟ್ಟ ಪ್ರಮುಖ ಲಕ್ಷಣಗಳನ್ನು ನಾವು ನಾಳೆ ದಿನ ಚರ್ಚೆ ಮಾಡೋಣ. ಈ ಒಂದು ಕಾನ್ಸೆಪ್ಟ್ನಲ್ಲಿ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಏನಿರ್ಬೋದು ಅಂದರೆ, ಸ್ಪರ್ಧೆ ಎಂದರೇನು, ಸ್ಪರ್ಧೆಯ ಒಂದು ಲಕ್ಷಣಗಳನ್ನ ಬರೆಯಿರಿ, ಅಥವಾ ಹೆಚ್ಚಿಗೆ ಕೇಳೋದು ಸ್ಪರ್ಧೆಯ ಪ್ರಕಾರಗಳು. ಇಲ್ಲಿ ಸ್ಪರ್ಧೆಯ ಪ್ರಕಾರಗಳು ಅಂದರೆ ಮತ್ತೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಸ್ಪರ್ಧೆಯ ಪ್ರಕಾರಗಳಲ್ಲ. ಸ್ಪರ್ಧೆ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಸ್ಪರ್ಧೆಯ ಪ್ರಕಾರಗಳಲ್ಲಿ ಸಾಮಾಜಿಕ ಸ್ಪರ್ಧೆ ನೋಡ್ತೀವಿ, ಆರ್ಥಿಕ ಸ್ಪರ್ಧೆ ನೋಡ್ತೀವಿ, ರಾಜಕೀಯ ಸ್ಪರ್ಧೆ ನೋಡ್ತೀವಿ, ಸಾಂಸ್ಕೃತಿಕ ಸ್ಪರ್ಧೆ ನೋಡ್ತೀವಿ, ಜನಾಂಗೀಯ ಸ್ಪರ್ಧೆ ನೋಡ್ತೀವಿ. ಆಮೇಲೆ ಸಾಮಾಜಿಕ ಒಂದು ಮುಖ್ಯವಾಗಿರ್ತಕ್ಕಂಥ ಈ 5 ಸ್ಪರ್ಧೆಯ ಪ್ರಕಾರಗಳನ್ನು ಗಮನಿಸ್ಬೋದು. ಇನ್ನು ಮುಂದೆ ನಾವು ನಾಳೆ ದಿನ ಸ್ಪರ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ
ಲಕ್ಷಣಗಳನ್ನು ಮತ್ತೊಮ್ಮೆ ನಾಳೆ ದಿನ ಈ ಸ್ಪರ್ಧೆಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸೂಚನೆ ಅಂದರೆ, ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಒಂದು ವಿವರಣೆಯನ್ನು ನೀವು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಲಿಸಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಟಿಪ್ಪಣಿ ಬರೆದಿಟ್ಕೊಳ್ಳಿ. ಹಾಗೂ ಮುಂಬರುವ ಪರೀಕ್ಷೆಯಲ್ಲಿ ಅದು ನಿಮಗೆ ಓದಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಈ ಸ್ಪರ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನುಳಿದ ಅಂಶಗಳನ್ನು ನಾವು ನಾಳೆ ದಿನ ಚರ್ಚೆ ಮಾಡೋಣ. ಧನ್ಯವಾದಗಳು.